ಈಗ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ, ಆ ಮಹಿಳೆ ಯಾರು ಅನ್ನೋದು ಇಂಪಾರ್ಟೆಂಟ್, ಆಕೆ ಮೇಲೆ ಅತ್ಯಾಚಾರ ಆಗಿರೋದು ಅದಕ್ಕೆ ಸಂಬಂಧಪಟ್ಟ ತನಿಖೆ ಆಗೋದು ಇಂಪಾರ್ಟೆಂಟ್. ನೀವ್ಯಾಕೆ ಎಲ್ಲಾ ವಿಚಾರದಲ್ಲೂ ಕೂಡ ಇಂಥವ್ರ ಮೇಲೆ ಆಯ್ತು ಇಂಥವ್ರ ಮೇಲೆ ಆಯ್ತು ಜಾತಿನ ಕೇಳ್ತಾ ಇರ್ತೀರಾ? ಕಾಂಗ್ರೆಸ್ ಏಜೆಂಟ್ ತರ ಮಾತಾಡೋದಲ್ಲ, ಇವತ್ತು ತಪ್ಪಾಗಿರುತ್ತೆ. ಭಾರತೀಯ ಪಕ್ಷದವರು ಬಂದು ಹೇಳಿದ್ರೆ ನಾನು ಪ್ರಶ್ನೆಗೆ ಉತ್ತರ ಕೊಡ್ರಿ ನೀವು. ಒಂದ್ ನಿಮಿಷ ಬರ್ತೀವಿ ಮೇಡಮ್. ವೀರಣ್ಣ ಅವರೇ, ನೀವೇನಾದ್ರು ಹೇಳಿದ್ರೆ ಹೇಳ್ಬಿಡಿ, 30 ಸೆಕೆಂಡ್ ನಿಮಗೂ ಕೂಡ ಟೈಮ್ ಕೊಡ್ತೀವಿ. ಮತ್ತೆ ಅವ್ರು ಮಾತಾಡ್ಬೇಕಾದ್ರೆ ಯಾರು ಕೂಡ ಮಧ್ಯದಲ್ಲಿ ಭಯ ಹಾಕ್ಬಾರ್ದು ದಯವಿಟ್ಟು. ಸರ್ ನೋಡಿ, ಇವರು ಇವತ್ತು ಉತ್ತಮ ಆಡಳಿತ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದರು, 136 ಶಾಸಕರ ಬಲದಿಂದ ಬಂದರು. ಇವತ್ತು 15 ತಿಂಗಳು ಕಳೆದಿದೆ ಆಡಳಿತಕ್ಕೆ ಬಂದು. 15 ತಿಂಗಳಿಂದ ಏನ್ ಮಾಡ್ತಾ ಇದ್ದಾರೆ? ಯಾವುದೇ ಒಂದು ಅಭಿವೃದ್ಧಿ ಕೆಲಸನೂ ಕೂಡ ಮಾಡೋಕ್ಕಾಗಲಿಲ್ಲ. ನಿಮ್ಗೆ ಅರ್ಥ ಆಗಿದೆಯಲ್ಲ ನಮ್ಮ ಪ್ರಶ್ನೆ? ಅರ್ಥ ಆಗಿದೆಯಲ್ಲ? ಇವತ್ತು ಇಷ್ಟೆಲ್ಲ ಕ್ರೈಮ್ ನಡೀತಾ ಇದೆ, ಆದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಕಡೆ ಗಮನ ಕೊಡ್ತಾ ಇದೆ, ಹಗರಣಗಳ ಟೆನ್ಷನ್ ಅಲ್ಲಿದೆ, ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಅದಕ್ಕೇನೆ ಇವರು ಮೊದಲು ಏನ್ ಮಾಡಿದ್ರು, CM ಅವರ ಯಾರು ನಾನಾಗಬೇಕು ನೀನಾಗಬೇಕು CM ಆ ಇದರಲ್ಲೇ 1 ತಿಂಗಳು ಕಾಲಾವಕಾಶ ಕಳೆದ್ರು. ನಂತರ ಅವರಲ್ಲಿರುವಂಥ ಭಿನ್ನಾಭಿಪ್ರಾಯಗಳು ಶಾಸಕರ ಗುಂಪುಗಾರಿಕೆಗಳಲ್ಲಿ ಬಂದರು, ಅಭಿವೃದ್ಧಿ ಕೆಲಸನೂ ಆಗಲಿಲ್ಲ. ಆಮೇಲೆ ಏನು 52,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಇಡ್ತೀವಿ ಅಂತ ಹೇಳಿದ್ರು, ಆದರೆ ಗ್ಯಾರಂಟಿ ಯೋಜನೆಗಳು ಪೂರ್ಣ ಪ್ರಮಾಣದಲ್ಲೂ ಮಾಡ್ಲಿಕ್ಕೆ ಇವ್ರ ಕೈಲಿ ಆಗಲಿಲ್ಲ. 5 ಇಲಾಖೆಗಳ ಮೇಲೆ ತೆರಿಗೆ ಹೊರೆ ಹಾಕಿದ್ರು. ಈಗ ಇತ್ತೀಚೆಗೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಮಾಡ್ತಾ ಇದ್ದಾರೆ. ಹಾಲಿನ ದರ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಇರ್ಬೋದು, ಈ ರೀತಿ ಎಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡಿದ್ರು. ಅದಕ್ಕೆ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಆಗ್ತಾ ಇದ್ದಾರೆ. ಈಗ ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸರ್ಕಾರದ ಖಜಾನೆಯಲ್ಲಿರುವಂತ ಹಣನೇ ನಾಪತ್ತೆ ಆಗ್ತಾ ಇದೆ. ನೋಡಿ, ನೆನ್ನೆ ಕೂಡ ಒಬ್ಬರು MLC ಕಂಪ್ಲೇಂಟ್ ಮಾಡಿದ್ರು, 1494 ಕೋಟಿ ಹಣ. ಕಾನೂನು ಸುವ್ಯವಸ್ಥೆಗೆ ಬನ್ನಿ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ನೋಡಿ, ಎಲ್ಲ ಆರ್ಥಿಕ ಅಪರಾಧ ಇರ್ಬೋದು, ವಿಚಾರವನ್ನ ಕಾನೂನು ಅಂದ್ರೆ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಅದನ್ನ ಬೇರೆ ಚರ್ಚೆ ಮಾಡೋಣ. ಇವತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಇದನ್ನ ತಡೆಗಟ್ಟುವಂತ ಕೆಲಸಗಳು ಏನು ಮಾಡಬೇಕು? ನೀವು ವಿಪಕ್ಷದಲ್ಲಿ ಕೂತಿದ್ದೀರಿ, ನೀವು ಯಾವ ರೀತಿಯಾಗಿ ಸಲಹೆಯನ್ನ ಕೊಡ್ತೀರಿ? ಆ ಕೆಲಸ ಮಾಡ್ತಿದ್ರ? ಇಲ್ಲ, ನೀವು ರಾಜಕೀಯ ಮಾಡ್ತಾ ಇದ್ದೀರಾ. ಮಹಿಳೆ ಮಕ್ಕಳ ರಕ್ಷಣೆಗೋಸ್ಕರ ಬೆಂಗಳೂರಿನಲ್ಲಿ ಸುಮಾರು 10,000 ಇಡೀ ರಾಜ್ಯಾದ್ಯಂತ ಹೇಳಿ ಅಲ್ಲ, ನಾನು ಉದಾಹರಣೆ ಕೊಡ್ತಾ ಇದ್ದೀನಿ, ರಾಜ್ಯದ್ದು ಕೊಡ್ತೀನಿ. ಬೆಂಗಳೂರಲ್ಲಿ 8,000ಕ್ಕೂ ಮಿಗಿಲಾದ CCTVಗಳಿದೆ. ಅದರಲ್ಲಿ ಎಷ್ಟು ವರ್ಕ್ ಆಗ್ತಾ ಇದೆ ನೋಡೋದಕ್ಕೆ ಹೇಳಿ ಫಸ್ಟ್ ಸರ್ಕಾರ. ಆಮೇಲೆ ಬೀದಿ ದೀಪಗಳು 4.5 ಲಕ್ಷ ಬೀದಿ ದೀಪ ಇದೆ, ಅದರಲ್ಲಿ ಎಷ್ಟು ಬೀದಿ ದೀಪ ಉರಿತಾ ಇಲ್ಲ ಅದು ನೋಡೋಕೆ ಹೇಳಿ. ಇದು ಸರ್ಕಾರ ಮಾಡಬೇಕು. ಮತ್ತೆ ಸ್ಥಳೀಯ ಸಂಸ್ಥೆಗಳು ಮಾಡಬೇಕು. ಸ್ಥಳೀಯ ಸಂಸ್ಥೆಗಳು ಚುನಾವಣೆನೇ ಮಾಡಕ್ ಹೋಗ್ತಾ ಇಲ್ಲ, ಮುಂದೂಡೋ ಕಾರ್ಯತಂತ್ರಗಳು ಮಾಡ್ತಾ ಇದ್ದಾರೆ. ಚುನಾವಣೆಗೂ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಪೊಲೀಸರಿಗೆ ಫ್ರೀಯಾಗಿ ಮುಕ್ತ ಹ್ಯಾಂಡ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚಾಗಿದೆ. ಇದೇ ತಿಂಗಳಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಇರ್ಬೋದು, ಆರ್ಥಿಕ ವಿಭಾಗದ ಇನ್ಸ್ಪೆಕ್ಟರ್ ಒಬ್ರು ಸೂಸೈಡ್ ಮಾಡ್ಕೊಂಡ್ರು. ಮತ್ತೆ ಯಾದಗಿರಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಒಬ್ರು ಆಗಸ್ಟ್ 2ನೇ ತಾರೀಕು ಅನ್ಸುತ್ತೆ, ಅವರು ಕೂಡ ಒಂದು ಸಾವನ್ನಪ್ಪುತ್ತಾರೆ. ಅದು ಆತ್ಮಹತ್ಯೆನೋ ಅಥವಾ ಹೃದಯಾಘಾತದಿಂದ ಆಯ್ತೋ ಇನ್ನೂ ತಿಳಿದು ಬಂದಿಲ್ಲ. 30 ಲಕ್ಷಕ್ಕೆ ಅಲ್ಲಿನ MLA ಬೇಡಿಕೆ ಇಟ್ಟಿದ್ರು ಅಂತಲೂ ಕೂಡ ಗೊತ್ತಾಯ್ತು. MLA ಇರ್ಬೋದು, MLA ಮಗ ಇರ್ಬೋದು. ಅಂದರೆ ಈ ರೀತಿ PSI ಬಂದು ಪರಶುರಾಮು, ಚೆನ್ನಾರೆಡ್ಡಿ MLA, ಪಂಪನಗೌಡ ಅವನ ಮಗ ತಲೆ ತಪ್ಪಿಸ್ಕೊಂಡಿದ್ದಾರೆ ಅವರು. ಈ ರೀತಿ ಎಲ್ಲ ಆಯಿತು. ಅಂದರೆ ಸರ್ಕಾರ ಯಾವ ರೀತಿ ಹಣದ ದಾಹಕ್ಕೆ ಭ್ರಷ್ಟಾಚಾರಕ್ಕೆ ಸಿಕ್ಕಾಕೊಂಡಿದೆ ಅನ್ನೋದಕ್ಕೆ ಉದಾಹರಣೆ. ಆದ್ರಿಂದನೇ ಕೂಡ ಕಾನೂನು ಸುವ್ಯವಸ್ಥೆ ಎಲ್ಲೋ ಒಂದು ಕಡೆ ಹಾಳಾಗಿದೆ. ಪೊಲೀಸರು ಕೂಡ ಕಳ್ಕೊಂಡಿದ್ದಾರೆ. ಹೌದು, ಖಂಡಿತವಾಗ್ಲೂ ಪೊಲೀಸರು ಆತ್ಮಸ್ಥೈರ್ಯವನ್ನ ಕಳ್ಕೊಂಡಿದ್ದಾರೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ, ಸಾಮಾಜಿಕ ಹೋರಾಟಗಾರರಾಗಿ ಪೊಲೀಸರು ತಮ್ಮ ನೈತಿಕ ಸ್ಥೈರ್ಯವನ್ನ ಇವತ್ತು ಕಳ್ಕೊಂಡಿದ್ದಾರೋ ಇಲ್ವೋ? ನಾನು ಹೇಳ್ತೀನಿ ಕೇಳಿ, ಅವ್ರು ಯಾರು ಕಳ್ಕೊಂಡಿಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ನೀವು ಮಾತಾಡ್ಬೇಡಿ, ನಾನು ಪೂರ್ತಿಯಾಗಿ ಮಾತಾಡುವಾಗ ಬಿಟ್ಬಿಡಿ. 30 ಸೆಕೆಂಡ್ಸ್ ಅಲ್ಲ, 1 ನಿಮಿಷ ತಗೊಳ್ತೀನಿ ಅಷ್ಟೇ, 60 ಸೆಕೆಂಡ್ ತಗೊಳ್ತೀನಿ. ಒಬ್ಬ ಇನ್ಸ್ಪೆಕ್ಟರ್ ಒಂದು ಸ್ಟೇಷನ್ಗೆ ಹೋಗ್ಬೇಕಾದ್ರೆ 1 ವರ್ಷಕ್ಕೋಸ್ಕರ, ಏನೋ 2 ವರ್ಷ ಅಂತ ಹೇಳ್ತವ್ರೆ, ಆ 1 ವರ್ಷಕ್ಕೆ ಹೋಗ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಯಾವ್ದಾದ್ರು ಒಂದು ಸ್ಮಾಲ್ ಅಂದ್ರೆ ಯಾವುದೇ ಬಿಸ್ನೆಸ್ ನಡೆದೇ ಇರೋ ಕಡೆ ಒಂದು ಸ್ಟೇಷನ್ಗೆ ಹೋಗ್ಬೇಕಾದ್ರೂ ಮಿನಿಮಮ್ 5 lakhs rupees ಕೊಡಬೇಕು ಅಂತಾರೆ. ಇವತ್ತು 5 lakhs ಇಲ್ಲ, ಮಿನಿಮಮ್ 20 lakhs rupees ಫಿಕ್ಸ್ ಮಾಡಿದ್ದಾರೆ. ಇದು ಯಾವಾಗ ಬಂತು ಅಂತ ಹೇಳಿದ್ರೆ 2014 ಆದ್ಮೇಲೆ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಮುಂಚೆ ಇತ್ತು. 1 ನಿಮಿಷ ಮಾತಾಡಬಿಡಿ. 14 lakh rupees
ಮಿನಿಮಮ್ 5 lakhs ಇತ್ತು, ಇವಾಗ 20 lakhs rupees. ಇವತ್ತು ಒಂದು ಇಂದಿರಾನಗರ್ ಸ್ಟೇಷನ್ ಬರ್ಬೇಕಂದ್ರೆ 1 ಕೋಟಿ ಕೊಡ್ಬೇಕು. ಬಿಜೆಪಿ ಅಲ್ಲ ಇದ್ದಿದ್ದು ಕಾಂಗ್ರೆಸ್. ಸರ್ ಒಂದ್ ನಿಮಿಷ ಮಾತಾಡಿ. ಇಂದಿರಾನಗರ ಪೊಲೀಸ್ ಸ್ಟೇಷನ್ ಯಾಕೆ? ಉಪ್ಪಾರಪೇಟೆ ಸ್ಟೇಷನ್ ಹೇಳಿ, ಸ್ಟೇಷನ್ ಬರ್ಬೇಕಂದ್ರೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಹೇಳಿ, ಕೋರಮಂಗಲ ಸ್ಟೇಷನ್ ಹೇಳಿ, ಎಲ್ಲ ಪ್ರತಿಯೊಂದು ಇಂಥ ಸ್ಟೇಷನ್ ಎಲ್ಲಾ ಸ್ಟೇಷನ್ 1, 2, 3, 4 ಇರೋದು ಬೆಂಗಳೂರಲ್ಲಿ 4 ಸ್ಟೇಷನ್ಗಳು ಚರ್ಚೆಯಲ್ಲಿದೆ. ಯಾವ್ದಂದ್ರೆ ಮೊದಲನೇದಾಗಿ ಇಂದಿರಾನಗರ, ಅಶೋಕ್ ನಗರ, ಕೋರಮಂಗಲ, ಉಪ್ಪಾರಪೇಟೆ. ಕಮರ್ಷಿಯಲ್ ಸ್ಟ್ರೀಟ್ ಆಗ್ಬಿಟ್ರಿ, ಕಮರ್ಷಿಯಲ್ ಸ್ಟ್ರೀಟ್ ಇದೆ, ಆದ್ರೆ ಅಷ್ಟೊಂದಿಲ್ಲ. ಹೊಸಕೋಟೆ ಆಗ್ಬಿಟ್ರಿ. ಸರ್ ಇರೋಂತ ಅಷ್ಟು ಸ್ಟೇಷನ್ ಡಿಮ್ಯಾಂಡ್ ಇದೆ. ಕಾಂಗ್ರೆಸ್ ಏಜೆಂಟ್ ತರ ಒಂದ್ ನಿಮಿಷ ಸರ್, ಅವ್ರು ಕಾಂಗ್ರೆಸ್ ಏಜೆಂಟ್ ತರ ಮಾತಾಡ್ತಾರೆ. ಸುಮ್ಮನೆ ನೀವು ಮಾತಾಡಿ, ನೀವು ಹೇಳಿ, ಕಂಟಿನ್ಯೂ ಮಾಡಿ. ಬಿಡಿ 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 ಸರ್, ರಾಮವರೇ ಬಿಡಿ, ರಾಮವರೇ ಬಿಡಿ, ರಾಮವರೇ ಒಂದ್ ನಿಮಿಷ ಮಾತಾಡಕ್ ಬಿಡಿ ದಯವಿಟ್ಟು. ಮಧ್ಯದಲ್ಲಿ ಮಾತಾಡಬೇಡಿ ರಾಮವರೇ, ಅವ್ರು ಮಾತಾಡಕ್ ಬಿಡಿ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಹೇಳಿ. ಹೌದಾ? ಹೌದು, ಮುಖ್ಯಮಂತ್ರಿ ಯಾರು? ಸ್ಯಾಂಟ್ರೋ ರವಿ ಯಾರು ಏಜೆಂಟು? ಸ್ಯಾಂಟ್ರೋ ರವಿ ಯಾರು ಏಜೆಂಟು? ಒಂದ್ ನಿಮಿಷ ರಾಮ ಅವರೇ, ಫಾರೂಕ್ ಅವರೇ, ಈಗ ನೀವು ಹೇಳಿದ್ರಲ್ಲ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ರಾಮ ಅವರೇ, ಫಾರೂಕ್ ಅವರೇ, ಎಲ್ಲಾ ಅಧಿಕಾರಿಗಳ ಅವಧಿಯಲ್ಲೂ ಕೂಡ ಇದೇ ಆಗ್ತಾ ಬಂದಿರೋದು. ನೀವು ಹೇಳಿದ್ರಲ್ಲ, ಇವತ್ತು 1 ವರ್ಷಕ್ಕೋ 2 ವರ್ಷಕ್ಕೋ 5 ಲಕ್ಷನೋ 10 ಲಕ್ಷನೋ ಕೊಟ್ಟು ಸ್ಟೇಷನ್ ಬರ್ತಾರೆ, 1 ವರ್ಷಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಅಲ್ಲ, ಪ್ರಶ್ನೆಗೆ ಉತ್ತರ ಕೊಡಿ ಕೇಳಿ. ಈಗ ಒಂದ್ ನಿಮಿಷ ಅದೇ ಬಂದ್ರೆ ಈಗ ಕೊಟ್ಟು ಬರ್ತಾರೆ, ಅವ್ರು ಬಂದು ಸ್ಟೇಷನ್ ಲಿಮಿಟ್ಸ್ ಎಷ್ಟಿದೆ, ಅಲ್ಲಿ ಯಾರೆಲ್ಲ ರೋಡಿ ಶೀಟರ್ಗಳಿದ್ದಾರೆ, ಯಾರೆಲ್ಲ ಪುಡಾರಿಗಳಿದ್ದಾರೆ, ಅವ್ರ ಕಂಟ್ರೋಲ್ ತಗೊಳ್ಳೋದ್ರ ಬಗ್ಗೆ ಗಮನ ಕೊಡ್ಬೇಕಾ, ಅಥವಾ ಅಯ್ಯೋ ನಾನು ಇಷ್ಟು ಕೊಟ್ಟು ಬಂದಿದ್ದೀನಿ ಅದನ್ನ ಹೇಗೆ ವಸೂಲಿ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡ್ತಾರೆ? ಈಗ ಈ ತರ ಆದ್ರೆ ಕಾನೂನು ಸುವ್ಯವಸ್ಥೆ ಹೇಗೆ ಕಾಪಾಡೋದಕ್ಕಾಗುತ್ತೆ? ಇದು ಏನಕ್ಕೋಸ್ಕರ ಅಂತ ಹೇಳ್ತೀನಿ ಕೇಳಿ. ನೀವೇ ಕೇಳಿದ್ರಿ ನನಗೆ KR ಪುರಂ ಇಲ್ವಾ, ಹೊಸಕೋಟೆ ಇಲ್ವಾ ಅಂತ ಹೇಳ್ಬಿಟ್ಟು. ಈ 4-5 ಸ್ಟೇಷನ್ಗಳ ಹೆಸರು ನಾನು ಹೇಗೆ ಕೇಳಿದೆ ಅಂದ್ರೆ, ಈ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಏನಿದೆ ಅಂದ್ರೆ ಬಾರು, ಪಬ್ಬು, ಕ್ಲಬ್ಬು, ಮತ್ತೆ PGs, ಅರ್ಥ ಆಯ್ತಾ, ಇಂತ ಮತ್ತೆ ಪ್ರಾಸ್ಟಿಟ್ಯೂಟ್. ಒಂದ್ ನಿಮಿಷ ಕೇಳಿ, ಮಾತಾಡಬೇಡಿ ದಯವಿಟ್ಟು, ಇದೆಲ್ಲ ದಯವಿಟ್ಟು ನಾನು ಹೇಳ್ತಾ ಇರೋ ಒಂದು 5 ಸ್ಟೇಷನ್ ನಿಮ್ಗೆ ಏನು ಕೇಳಿದೆ ಅಂದ್ರೆ, ಇಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳ್ತಾ ಇರೋದು. ಇಲ್ಲೆಲ್ಲ ಈ ದಂಧೆಗಳು ಭಾರಿ ಜೋರಾಗಿ ನಡೀತಾ ಇದೆ, ರೋಲ್ ಕಾಲ್ಗಳು ಕರೆಕ್ಟಾಗಿ ಬರ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಏನಾದರೂ ಆಗಲಿ ಅಂತ. ಇವತ್ತು ನೀವು ಡ್ಯಾನ್ಸ್ ಬಾರ್ಗಳು ಬಂದಾಗಿದೆ, ಆದರೆ ಪಬ್ಗಳಿಂದ ಇನ್ಕಮ್ ಬರ್ತಾ ಇದೆ, PGಗಳಿಂದ ಇನ್ಕಮ್ ಬರ್ತಾ ಇದೆ, ಲಾಡ್ಜ್ಗಳಿಂದ ಇನ್ಕಮ್ ಬರ್ತಾ ಇದೆ, ಅರ್ಥ ಆಯ್ತಾ? ಈ ಥರ ಮತ್ತೆ ಡ್ರಗ್ಸು ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಡ್ರಗ್ಸು ಪ್ಲಡ್ಲರ್ಗಳನ್ನ ಹಿಡಿತಾರಲ್ಲ, ಮೇನ್ ಪೆಡ್ಲರ್ನ ಯಾರಾದ್ರೂ ಹಿಡಿದಿರೋದು ನೀವು ನನಗೆ ತೋರಿಸಿ. ಒಂದು ಸಿನಿಮಾ ಬರುತ್ತೆ, ಆ ಸಿನಿಮಾ ನಾಯಕ ನಟ ಹೋಗಿ ಯಾರು ಹೆಂಗೆ ಡ್ರಗ್ಸ್ ತಗೋತಾರೆ, ಆ ಸೊಲ್ಯೂಷನ್ ಹೆಂಗೆ ಸೇವನೆ ಮಾಡ್ತಾರೆ ಅಂತೇಳಿ ಅವರು ಗೊತ್ತಾಗುತ್ತೆ, ಪೊಲೀಸರಿಗೆ ಗೊತ್ತಾಗಲ್ಲ. ಒಂದು ವಿಡಿಯೋ ಮಾಡಿದ್ದೆ ನಾನು, ಕಳೆದ 6 ತಿಂಗಳು ಹಿಂದೆ ನಾನು ವಿಡಿಯೋ ಮಾಡಿದ್ದು. ಇವತ್ತು ನಾನು ಆ ಮೂವಿನ ನೋಡಿ ಅದಕ್ಕೆ ನಾನು ಏನ್ ಮಾಡ್ತೀನಿ, ಆಸ್ಟ್ರಾಕ್ ಹಾಕ್ಬಿಟ್ಟು ಯುವಕರಿಗೆ ಪಾಠ, ಭೀಮಾ ಚಿತ್ರದ ನೈಜ ಕಥೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸರ್ ಒಂದ್ ನಿಮಿಷ ಕುತ್ಕೊಳ್ಳಿ ಸರ್. ಕಾಂಗ್ರೆಸ್ ಸರ್ಕಾರ ಅಕ್ರಮ ಮಾಡ್ತಾ ಇದ್ದಾರೆ. ಆ ರೀತಿ ಯಾಕೆ ಕೊಡ್ತಾ ಇದೀವಿ, ಅದ್ರ ಬಗ್ಗೆ ಮಾತಾಡ್ರಿ ನೀವು. ಪ್ಲೀಸ್ ಹೇಳಿ. ವಿಡಿಯೋ ಬಂದ್ಬಿಟ್ಟು ವೈರಲ್ ಆದಾಗ ನನಗೆ ಬಹಳ ಕಡೆಯಿಂದ ಫೋನ್ ಬರುತ್ತೆ, ಸರ್ ಈ ತರ ಹೇಗಾಯ್ತು ಅಂತ ಬಿಟ್ಟು. ತಾವು ನೋಡಿರ್ಬೋದು ಆ ವಿಡಿಯೋ, ಅವನ ಕೈಯೆಲ್ಲ ನೋಡಿರ್ಬೋದು. ನಾನು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಮಾಡಿದವ್, ನನಗೆ ಗೊತ್ತು ಎಷ್ಟು ಸ್ಮೆಲ್ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು. ಅವನ ಕಾಲು ಇಷ್ಟಿಷ್ಟು ಉದ್ದವರೆಗೂ ಕೊಳ್ತೋಗ್ಬಿಟ್ಟಿದೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ಒಂದ್ ನಿಮಿಷ ಜನರಿಗೆ ಮೆಸೇಜ್ ಕಳಿಸೋದಕ್ಕೋಸ್ಕರ ಒಂದು ಪೊಲೀಸ್ ಅಧಿಕಾರಿನೇ ನನಗೆ ಆ ಚಾನ್ಸ್ ಕೊಟ್ಟಿದ್ದು. ನನಗೆ ಆ ವ್ಯಕ್ತಿ ನಾನು ಕೊಟ್ಟವರೇ ಒಂದು ಪೊಲೀಸ್ ಅಧಿಕಾರಿ. ಇವಾಗ ನಾನು ಏನಾದ್ರು ಹೇಳಿದ್ರೆ ಅದು ಮುಸಲ್ಮಾನ ಆಗಿ ಒಬ್ಬ ಮುಸಲ್ಮಾನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡ್ಬಿಡ್ತೀರಾ. ಆದ್ರೂ ನಾನು ಹೇಳ್ತೀನಿ, CCP ಯಲ್ಲಿ ನವಾಜ್ ಅಹಮದ್ ಅಂತ ಹೇಳ್ಬಿಟ್ಟು ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ. ಆ ಇನ್ಸ್ಪೆಕ್ಟರ್ ನಾನು ಏನೋ ಒಂದು ಕೆಲಸಕ್ಕೆ CCP ಆಫೀಸ್ಗೆ ಹೋದಾಗ ಅಲ್ಲಿ ಕೆಲವ್ರನ್ನ ಹಿಡ್ಕೊಂಡ್ ಬಂದಾಗ ಈ ವ್ಯಕ್ತಿ ಅವ್ರ ತಾಯಿನೂ ಇರ್ತಾರಲ್ಲಿ. ಅವ್ರು ಬಂದು ತಿಲಕ್ ನಗರದಲ್ಲಿ ಇರೋದು, ಓಪನ್ ಆಗಿ ಹೇಳ್ತೀನಿ, ತಿಲಕ್ ನಗರದಲ್ಲಿ ಇರೋದು. ಇದೇ ನಮ್ಮ BJP ಶಾಸಕರಿದ್ದಾರಲ್ಲ, ಉದಯ್ ಗರುಡಾಚಾರ್ ಅವರು, ಅದೇ ವ್ಯಾಪ್ತಿಯಲ್ಲಿರುವ ಒಂದು
ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಅಲ್ಲಿ ಸರ್, ಡ್ರಗ್ಸ್ ಈಗ ವ್ಯವಹಾರ ಈ- ಹೇಗ್ ಈ- ನಡೀತದೆ ಈ ಅಂತ. ಮ್ಯಾಟ್ರ್- ಒಂದ್ ನಿಮಿಷ ಒಂದ್ ನಿಮಿಷ ಸರ್, ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ತಿಲಕ್ ನಗರದಲ್ಲಿ ನಿಮಿಷ ವ್ಯಾಪ್ತಿಯಲ್ಲಿರುವ ಸರ್, ವ್ಯಕ್ತಿ ಅಲ್ಲಿ ಗಲ್ಲಿ ಗಲ್ಲಿ